ಒಂದು ಕಡೆ ಇದ್ದೊಬ್ಬ ಮಗನನ್ನ ಕಳ್ಕೊಂಡಿದ್ದಾರೆ ತಾಯಿ. ಮರಣೋತ್ತರ ಪರೀಕ್ಷೆಗೆ ವಿಳಂಬ ಆಗ್ತಾ ಇದೆ. ಪೋಷಕರ ಗೋಳಾಟ ಒಂದು ಕಡೆ. ಬಡವರ ಜೀವಕ್ಕೆ ಬೆಲೆಯೇ ಇಲ್ವಾ? ಇದು ಕುಟುಂಬಸ್ಥರ ಆಕ್ರಂದನ. ಎಫ್ಐಆರ್ ದಾಖಲಾದ್ರೂ ಪೊಲೀಸರು ತಡವಾಗಿ ಬಂದದ್ದಾದ್ರೂ ಯಾಕೆ? ಪೊಲೀಸರ ನಡೆಯ ಮೇಲೆ ಹಲವಾರು ರೀತಿಯ ಅನುಮಾನಗಳು. ನೀವು ಯಾರನ್ನ ಸೇಫ್ ಮಾಡಬೇಕಾಗಿದೆ? ಆ ತಾಯಿಯ ನೋವು ಕಾಣಿಸ್ತಾ ಇಲ್ವಾ? ಅವರು ಇಡೀ 6 ದಿನದಿಂದ ಆಸ್ಪತ್ರೆಯ ಮುಂಭಾಗ ಹೀಗೆ ಕಾಯ್ತಾ ಇದ್ದಾರೆ. ಇವತ್ತು ಶವಾಗಾರದ ಮುಂದೆ ಕಾಯಿಸ್ತೀನಿ. ಎಂಥ ಜನ ಇರಬೇಕು. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಎಫ್ಐಆರ್ ಕಾಪಿಯೊಂದಿಗೆ ಬರೋದಕ್ಕೆ ಡಿಲೇ ಮಾಡಿದ್ದಾರೆ, ಇವತ್ತು ಬಂದಿದ್ದಾರೆ. ಇಡೀ ಈ ಹೈಡ್ರಾಮಾ ಗಮನಿಸ್ತಾ ಇದ್ರೆ ಯಾಕೆ, ಯಾವ ಉಸಾಬರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅನ್ಸುತ್ತಲ್ವಾ? ದಿವ್ಯಾ, ಮೇಲ್ನೋಟಕ್ಕೆ ಯಾವ್ದಾದ್ರು ಅಧಿಕಾರಿಗಳನ್ನ ಅಂದ್ರೆ ಈಗ ಮಾಡಿರುವಂತಹ ಎಫ್ಐಆರ್ಗಳಲ್ಲಿ ಒಂದು ಮನೆ ಮಾಲೀಕ A1 ಆಗಿದ್ರೆ ಇನ್ನು 3 ಇಲಾಖೆಯ ಅಧಿಕಾರಿಗಳಾಗಿದ್ದಾರೆ. ಬೆಸ್ಕಾಂ ಅವ್ರು ಇರ್ಬೋದು, BBMP ಅವ್ರು ಇರ್ಬೋದು, KPTCL ನವರು ಇರ್ಬೋದು. ಈ ಅಧಿಕಾರಿಗಳು ಇವರನ್ನೇನಾದ್ರೂ ಉಳಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಪೊಲೀಸರ ನಡೆ ಇದೆಯಾ ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಪೊಲೀಸರು ಕೂಡ ನಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ಒಂದು ಅಂಶವನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಪ್ರತಿ ಬಾರಿಯೂ ಕೂಡ ಯಾವುದೇ ಬೆಂಗಳೂರು ಕಮಿಷನರ್ ಬಂದ್ರು, ಪೊಲೀಸ್ ಕಮಿಷನರ್ ಬಂದ್ರು ಕೂಡ ಒಂದು ವಿಚಾರವನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ನಾವು ಜನರ ಪರವಾಗಿ ಅಥವಾ ಜನರಿಗೆ ಹತ್ತಿರವಾಗುವಂತ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ, ಅವರಿಗೆ ಹತ್ತಿರವಾಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳನ್ನ ಹೇಳ್ತಾರೆ, ಜೊತೆಗೆ ಭರವಸೆಗಳನ್ನ ಕೊಡ್ತಾರೆ. ಬಟ್ ನಿಜಕ್ಕೂ ಪೊಲೀಸ್ ಇಲಾಖೆ ಇವತ್ತು ನಡ್ಕೊಂಡಿರುವಂತಹ ಕ್ರೂರ ರೀತಿಯನ್ನು ನೋಡ್ತಾ ಇದ್ರೆ ಇದು ಯಾರಿಗೆ ಹತ್ರವಾಗೋದಕ್ಕೆ ಇವರು ಮಾಡ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆಗಳು ಮೂಡುತ್ತೆ. ಹೊಸ ಕಮಿಷನರ್ ಕೂಡ ಬಂದ ಮೊದಲನೇ ದಿನವೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿ ಎಲ್ಲರಿಗೂ ಕೂಡ ಜನರ ಪರವಾಗಿರುವಂತಹ ಕೆಲಸಗಳನ್ನ ಮಾಡಬೇಕು, ಅವ್ರಿಗೆ ಹತ್ತಿರವಾಗುವಂತಹ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಕರೆಯನ್ನ ಕೊಡ್ತಾರೆ. ಬಟ್ ಆದ್ರೆ ಕೇರ್ಪುರಂ ಘಟನೆ ಏನಿದೆ, ಈ ಬಾಲಕನ ಸಾವಿನ ಈ ಘಟನೆಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಪೊಲೀಸರು ಜನರಿಗೆ ಎತ್ತರವಾಗುವಂತ ಕೆಲಸವನ್ನ ಮಾಡ್ತಾ ಇದ್ರ ಅಥವಾ ಜನರಿಗೆ ಅನ್ಯಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರ ಅನ್ನುವಂತಹ ಅನುಮಾನಗಳು ಸಾಮಾನ್ಯವಾಗಿ ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಕೇರ್ಪುರಂ ಪೊಲೀಸರು ಕೂಡ ನಡೆದುಕೊಂಡಿರುವಂತದ್ದು. ಸದ್ಯ ಈಗ 18 ಗಂಟೆಗಳ ಆದ ಮೇಲೆ ಎಫ್ಐಆರ್ ಆಗಿ 18 ಗಂಟೆಗಳ ಆದ ಮೇಲೆ ನೇರವಾಗಿ ಸ್ಟೇಷನ್ ಇಂದ ಶವಗಾರ, ವಿಕ್ಟೋರಿಯಾ ಆಸ್ಪತ್ರೆ ಶವಗಾರಕ್ಕೆ ತಂದು ಆ ಎಫ್ಐಆರ್ ಕಾಪಿ ಏನಿದೆ ಅದನ್ನ ಕೊಟ್ಟಿದ್ದಾರೆ. ಪ್ರೊಸೀಜರ್ ಈಗಷ್ಟೇ ಆರಂಭ ಆಗಿದೆ. ಇನ್ನು 1 ಅವರ್ ಲೇಟ್ ಆಗಿದ್ರೂ ಕೂಡ ಇವತ್ತು ಕೂಡ ಆ ಮಗುವಿನ ಕುಟುಂಬಸ್ಥರಿಗೆ ಮೃತದೇಹ ಸಿಗ್ತಾ ಇರಲಿಲ್ಲ. ಕಾರಣ ವಿಕ್ಟೋರಿಯಾ ಆಸ್ಪತ್ರೆಯ ಆ ಸಮಯಾವಧಿ ಏನಿದೆ ಅಂದ್ರೆ ಮರಣೋತ್ತರ ಪರೀಕ್ಷೆಯ ಸಮಯಾವಧಿ ಅದು ಮುಕ್ತಾಯ ಆಗ್ತಾ ಇತ್ತು. ಇನ್ನೊಂದು ಅವರ್ ಲೇಟ್ ಆಗಿದ್ರು ಕೂಡ ಸಿಗ್ತಾ ಇರಲಿಲ್ಲ. ಕೊನೆಯ ಹಂತದಲ್ಲಿ ತೆಗೆದುಕೊಂಡು ಬಂದು ಕೊಡುವಂತ ಕೆಲಸವನ್ನ ಪೊಲೀಸರು ಇವತ್ತು ಮಾಡಿದ್ದಾರೆ. ದಿವ್ಯಾ, ಸಿಚುವೇಶನ್ ನ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಕ್ ಆಗ್ಲಿಲ್ಲ ಅಂತಂದ್ರೆ ಹೇಗೆ? ಒಂದು ಪ್ರತಿಭಟನೆ ಆಗುತ್ತೆ ಅನ್ನೋದಕ್ಕೆ ಎದುರುಕೊಂಡ್ರಿ, ಅದಕ್ಕೆ ತಡೆದ್ರಿ ಅನ್ನೋದಾದ್ರೆ ಶೇಮ್. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕಿರ್ಬೇಕು? ಅದನ್ನ ನಿಭಾಯಿಸಕ್ಕಾಗಲ್ಲ ಅಂದ್ರೆ ಪ್ರತಿಭಟನೆ ಹಕ್ಕಿಲ್ವಾ ಅವರಿಗೆ? ಮಗನನ್ನ ಕಳ್ಕೊಂಡಿದ್ದಾರೆ, ಅದ್ರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ನೀವು ಶಿಕ್ಷಿಸಿ ಅಂತ ಕೇಳೋದಕ್ಕೆ ಅವ್ರಿಗೆ ಹಕ್ಕಿಲ್ವಾ?